ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮಿರಿ? ನಾವು ಆರಾಮಿದ್ದೀವಿ ನೋಡ್ರಿ. ಟೈಮ್ ಈಗ ಮಧ್ಯಾಹ್ನ ಆಗ್ಯದ್ರಿ. ಮಧ್ಯಾಹ್ನಕ್ಕೆ ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಬರ್ರಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡಮ್ರಿ. ಸಮೃದ್ಧಿ ಹಾಯ್ ಬಂಗಾರಿ, ಹಾಯ್ ಹಾಯ್ ಮಾಡು, ಹಾಯ್ ಮಾಡಂಗೆ, ಹಾಯ್ ಮಾಡು, ಹಾಯ್. ಸಾಕು 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 ಸಾಕು. ಎಲ್ಲಿ ಹೋಗಮ್ಮ? ಎಲ್ಲಿ ಹೋಗಮ್ಮ? ರಾಶಿ ಮಾಡಕ್ ಹೊಲಕ್ಕೆ ಹೋಗಮ್ಮ. ಹೋಗಮ್ಮಿ, ಹೊಲಕ್ಕೆ ಹೋಗಮ್ಮಿ. ಚಲೋ. ಇಲ್ಲೇ ನೋಡ್ರಿ, ಗೋಧಿದ ರಾಶಿ ಮಾಡಕತ್ತಿದ್ದೇವ್ರಿ. ಗೋಧಿ ರಾಶಿ ನಡ್ತದ. ನೋಡ್ರಿ, ಗೋಧಿ ರಾಶಿ ನಡೆದದ. ಇಲ್ಲೇ ಅಡಿಯೋರು ತುಂಬ್ಲಿಕತ್ತಾರ್ರಿ ಗೋಧಿ. ಆ ಕಡೆ ಪಾಕೆಟ್ ಹಚ್ಚಾರ, ಮತ್ತು ಈ ಕಡೆ ಒಂದಿಷ್ಟು ಪಾಕೆಟ್ ಹಚ್ಚಾರ. ನೋಡ್ತಿರ್ಬೋದ್ರಿ. ಆ ಮುತ್ಯಾಗ ಅಂತಂದ್ರೆ ಚೀಲ ಹೊಲಿಗತ್ತವ್ರಿ. ಏನ ಅಂತಾರಲ್ರಿ, ಭಾಳಷ್ಟು ಕಷ್ಟಪಟ್ಟಿದ್ದಾರೆ ಗೋಧಿ ಬೆಳಿಬೇಕಂತಂದ್ರೆ. ಇಷ್ಟು ಗೋಧಿ ಚೀಲ ತುಂಬ್ಲಕತ್ತಿದ್ದು ನೋಡಿ ಫುಲ್ ಖುಷಿಯಾಗಿದ್ರಿ. ಯಾಕಂದ್ರೆ ಭಾಳ ಕಷ್ಟಪಟ್ಟಾರೆ ನಮ್ಮ ಯಜಮಾನ್ರು ಅಂತೂ ನೀರು ಬಿಡ್ಲಾಕ. ಯಾಕಂದ್ರೆ ಒಂದು ಸರ್ತಿ ನೀರು ತಪ್ಸಿಲ್ರಿ ಅದಕ್ಕೆ. ಹಂಗಂತೇಳಿನೇ ಇಷ್ಟೊಂದು ಸರಿಯಾಗಿ ಬೆಳೆ ಆಯಿತು ಅಂತಲೇ ಹೇಳ್ಬೋದ್ರಿ. ಅಂದರೆ ಏನು ಹೇಳ್ಬೇಕಂತಲೇ ಗೊತ್ತಾಗಲ್ದ. ಅಂದ್ರೆ ಕಟ್ಟಿಂಗ್ ಮಿಷನ್ ಹಚ್ಚಿದೇವಲ್ರಿ, ಅದ್ರ ಸಲಕ ಮತ್ತೀಗ ನಾವು ಈ ರೀತಿ ಈ ಮಿಷನ್ಗೆ ಚೆನ್ನಾಗಿ ಹಾಕ್ಲತ್ತೀವಿ. ಯಾಕಂದ್ರೆ ಒಂದೊಂದು ಅದು ನಿನ್ನೆ ಕಟ್ಟಿಂಗ್ ಮಿಷಿನ್ ಮಾಡಿದಾಗ ತೋರಿಸಿದ್ನಲ್ರಿ ನಾನು, ಒಂದೊಂದು ಅವು ಹೂವು ಬಂದಿರ್ತಾವಲ್ರಿ, ಅದೆಲ್ಲ ಹೂವು ಮತ್ತು ಏನಾದರೂ ಕಚ್ರ ಅದು ಇದ್ರೆ ಎಲ್ಲ ಕ್ಲಿಯರ್ ಆಗಿಬಿಡ್ತದೆ ರೀ. ಅದ್ರ ಸಲಕ ಮತ್ತೊಮ್ಮೆ ಚೆನ್ನಾಗಿ ಹಾಕ್ಲಿಕ್ಕತ್ತಿದ್ದೇವೆ ನೋಡಿರಿ. ಅವರ ಎಡಿಯೋರು ಅಂತಂದ್ರೆ ಕಡ್ಲಿ ಕಿತ್ತೋದು ಮತ್ತು ಜೋಳ ಅದೆಲ್ಲ ಗುತ್ತಿಗೆ ಕೊಟ್ಟಿದ್ದೇವೆ ರೀ. ಗುತ್ತಿಗೆ ಹಿಡ್ದವ್ರು ರೀ ಅಡಿಯೋರು. ಮತ್ತು ಅವರಿಗೆ ತುಂಬ್ರಿ ಅಂತಂದೇಳಿ ತುಂಬ್ಲಕ್ಕೆ ಹಚ್ಚಿದ್ದೇವೆ ರೀ. ನೋಡ್ತಿರ್ಬೋದು ಗೋಧಿ ಚೀಲ, ಗೋಧಿ ಚೀಲಗಳು ನೋಡಿ ಫುಲ್ ಖುಷಿಯಾಗಿನ್ರಿ. ಮತ್ತು ಇನ್ನು ವಿಡಿಯೋ ಕೊನೆ ತನಕ ನೋಡಿರಿ ಎಷ್ಟು ಚೀಲ ಆಗ್ತದೆ ಗೋಧಿ ಅಂತ ಹೇಳಿ ನೋಡಮ್ರಿ. ಎಷ್ಟು ಚೀಲ ಆಯ್ತು ಪ್ರತಿಯೊಂದನ್ನು ತಿಳಿಸ್ತೀನಿ ರೀ. ನಮ್ಮ ತಂದೆಗೆ ನೋಡಿರಿ ಎಷ್ಟು ಮುರುಳಿಗಳ ಸೂಪರ್ ರೆಡಿ ಹೇಳ್ರಿ. ಇವತ್ತು ಯಾಕಂದ್ರೆ ಅಕ್ಕಿ ಖುಷಿ ಇವತ್ತು ಅಂದ್ರೆ ಇದೇನು ನಮ್ದು ಒಂದು ಹೊಲದಲ್ರಿ, ಮಾಲಕರು ಹೊಲ ರೀ. ಅಂದರೆ ನಾವು ಪಾಲಿಗೆ ಮಾಡಿರ್ತೇವೆ ರೀ. ಇದ್ರೊಳಗೆ ನಮಗೆ ಬರೋದ ಅರ್ಧ ಭಾಗ ಅಷ್ಟೇ ರೀ. ಅಂದ್ರೆ ಇವಾಗ ಎಷ್ಟು ಗೋಧಿ ಆದ್ರಿ ಅದ್ರೊಳಗೆ ಅರ್ಧ ನಮಗೆ ರೀ, ಅರ್ಧ ಹೊಲದ ಮಾಲಕ್ರಿಗೆ ರೀ. ಯಾಕಂದ್ರೆ ಸ್ವಂತ ಹೊಲ ಇದ್ದವ್ರಿಗೆ ಅಂತಂದ್ರೆ ಎಷ್ಟು ಬೆಳೆದ್ರು ಹೊಲದವ್ರಿಗೆ ಇರ್ತದೆ ರೀ, ಅವರ ಸ್ವಂತವಾಗಿ ಮಾಡಿದ್ರೆ. ಆದರೆ ನಮಗಂತೂ ಹೊಲ ಇಲ್ಲ, ಮನೆ ಇಲ್ಲ. ನಾವು ಮಾಲಕರು ಹೊಲಗಳು ಮಾಡ್ತೇವಲ್ರಿ ಪಾಲಕ. ಈಗ ಇದ್ರೊಳಗೆ ಅರ್ಧ ಎಷ್ಟು ಚೀಲ ಆಗ್ತದೆ ಗೋಧಿ ನೋಡಮ್ರಿ. ಅದ್ರೊಳಗೆ ಅರ್ಧ ಮಾಲಕರಿಗೆ ಅರ್ಧ. ಈಗ ನೋಡಿರಿ ಫ್ರೆಂಡ್ಸ, ಫಸ್ಟ್ ಟೈಮ್ ಕನಕಾಂಬ್ರಿ ಹೂವು ಆಗ್ಯಾವ್ರಿ. ನಾನು ಗಿಡ ಹಾಕೀನಿ, ಅದು ಫಸ್ಟ್ ಟೈಮ್ ಹೂವು ಆಗ್ಯಾವ. ಇದಿಷ್ಟು ಹೂವು ಬಂದ ನೋಡ್ರಿ. ಈ ರೀತಿ ಕಟ್ಟೀನಿ. ಒಂದು ಅರ್ಧ ಮಳ ಆಗೋಷ್ಟು ಆಗ್ಯಾವ್ರಿ. ಅದ್ರೊಳಗೆ ಅರ್ಧ ನಮ್ಮ ಸಮೃದ್ಧಿ ನಾನು ಹೂವು ಕಟ್ಟಬೇಕಾದ್ರೆ ಅರ್ಧ ಹೂವು ಹಾಳು ಮಾಡ್ಯಾಡ್ರಿ. ಇದಿಷ್ಟು ಉಳಿದಿವ್ರಿ. ಈ ರೀತಿ ಕಟ್ಟೀನಿ ನೋಡ್ರಿ. ಫಸ್ಟ್ ಟೈಮ್ ನಮ್ಮ ಗಿಡದೊಳಗೆ ಆಗಿರೋಂಥ ಕನಕಾಂಬ್ರಿ ಹೂವು ರೀ. ನಮ್ಮ ಸಮೃದ್ಧಿ ಇಟ್ಕೋತಾರೆ ಹತ್ರಿತೀನಿ. ಹೆಂಗೆ ಇಟ್ಕೋತೇವ ಸೂಪರ್ ಸಮೃದ್ಧಿ. ಇಲ್ಲ ಹಾಕ್ತಿದೆ. ಈಗ ನೋಡ್ರಿ ಗೋಧಿ ರಾಶಿ ನಡೆದ. ಇನ್ನ ಗೋಧಿ ರಾಶಿನ ಅದ ರೀ. ಇಲ್ಲೊಂದು ಸ್ವಲ್ಪ ಅದ, ಆ ಕಡೆದ. ನೋಡಮ್ರಿ ಎಷ್ಟು ಆಗ್ತದೆ ಅಂತ ಹೇಳಿ ಗೋಧಿ ರಾಶಿ ಅಂತೂ. ಸಮೃದ್ಧಿ ಅಂತೂ ಮಕ್ಕೊಂಡಾಡ್ರಿ. ಜೋಳಿಗೆ ಟೈಮ್ ಮಧ್ಯಾಹ್ನ ಆಗ್ಯದ್ರಿ, ಮಕ್ಕೊಂಡ್ಬಿಟ್ಟಾಳ. ಅವ ಅಂದ್ರೆ ಕೂಗ್ಲತ್ತಾಡ್ರಿ ಹೀಗೆ ಸಮೃದ್ಧಿ. ನೋಡ್ರಿ ಜೋಳಿಗೆದ ಮಕ್ಕೊಂಡ್ಬಿಟ್ರ ಆರಾಮಾಗಿ ನಮ್ಮ ಸಮೃದ್ಧಿ. ಈಗ ನೋಡ್ರಿ ಮತ್ತು ನಾನು ಒಂದು ಸ್ವಲ್ಪ ಸಮೃದ್ಧಿಗೆ ಮಕ್ಕೋಸಿ ಮಾಡಿ ಮತ್ತು ಬಂದೆ. ನಾನು ಇನ್ನು ಇದಿಷ್ಟು ಗೋಧಿನ ತುಂಬದ ರೀ. ಏ ಅಪ್ಪು ಇಲ್ಲೋಡ ಪಪ್ಪ ಹೊಡ್ಕೊಂಡು ಗಿಲಿಯನ ಕರ್ಲಿ, ಗಿಲಿಯನಾಗ ಹೋಟೆಲ್ ಬಾಲಿ ಪಪ್ಪಾಗ. ನೋಡ್ರಿ ಚೀಲಗಳು ತುಂಬ ನಡ್ದಾವ್ರಿ. ನೋಡ್ತಿರ್ಬೋದ ಚೀಲಗಳು ಎಲ್ಲಿಂದ ಎಲ್ಲಿಗೆ ಲೈನ್ ಆಗ್ಯಾವ ಅಂತೇಳಿ ಕಿಸಿಂದ್ರ. ಅಂದರೆ ಇವ ಚೀಲ ಅಂತಂದ್ರೆ ಫುಲ್ ತುಂಬಿ ಚೀಲಗಳಿವ ಪಾಕೆಟ್, ಅಂದ್ರೆ ಅರ್ಧ ಕ್ವಿಂಟಲ್ದ ಪಾಕೆಟ್ ಇರ್ತಾವಲ್ರಿ, ಪಾಕೆಟ್ಗಳವ ನೋಡ್ರಿ ಇವ. ಇನ್ನು ಇದಿಷ್ಟು ತುಂಬದ. ಮತ್ತು ಇನ್ನೊಂದು ಸ್ವಲ್ಪ ಆ ಕಡೆ ಕುಸ್ಬಿ ಕಲ್ತೀವಿ ರೀ. ಅವೊಂದು ಸ್ವಲ್ಪ ಸಪ್ರೇಟ್ ಹಾಕಿದ್ದೇವೆ ರೀ. ಯಾಕಂದ್ರೆ ಅವ ಎಲ್ಲಾದ್ರೂ ಒಳಗೆ ಕುಸ್ಬಿ ಕಲಿತಾವ ಅಂಥೇಳಿ ಫಸ್ಟಿಗೆ ಕಟ್ಟಿಂಗ್ ಮಿಷನ್ ಅಂತೀವಲ್ರಿ, ಅದೇನಾಯಿತು ಕುಸ್ಬಿ ರಾಶಿ ಮಾಡಿ ಬಂದಿತ್ತು ರೀ. ಅದಕ್ಕೆ ಕುಸ್ಬಿ ಮಿಕ್ಸ್ ಆಯ್ತು ರೀ. ಅದಕ್ಕೆ ಒಂದಷ್ಟು ಕಡೆಕ್ ಮಾಡಿದ್ದೇವೆ ರೀ. ಒಂದು 2 ಚೀಲದಷ್ಟು ಅದ ರೀ. ಅದು ಸಪ್ರೇಟ್ ಮಾಡಿದೆವು. ಇದೆಲ್ಲ ಕಂಪ್ಲೀಟ್ ಆದಮೇಲೆ ಅದಂತರ ಸಪ್ರೇಟಾಗಿ ಮಷಿನ್ಗೆ ಹಾಕ್ತೇವೆ ರೀ. ಅದಕ್ಕೆ ಅದು ಬೇರೆ ಕಡೆಗೆ ಒಣಗಿದ್ದೇವೆ ರೀ.
ಈಗ ಇನ್ನು ಇವು ಎಷ್ಟು ತುಂಬ್ತಾವ ಎಷ್ಟಿಲ್ಲ ನೋಡಂಬ್ರಿ. ಲಾಸ್ಟ್ ತನಕ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿರಿ. ಇವತ್ತು ಫುಲ್ ಖುಷಿ ರೀ. ನಿಮಗೂ ವೀಡಿಯೋಸ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ನಿಮ್ಮ ಸಪೋರ್ಟ, ನಿಮ್ಮ ಆಶೀರ್ವಾದ ಸದಾಕಾಲ ನಮ್ಮ ಮೇಲೆ ಇರಲಿ. ನಿಮ್ಮೆಲ್ಲರ ಆಶೀರ್ವಾದಲಿಂತಾನೆ ಇವತ್ತು ಇಷ್ಟೊಂದು ಖುಷಿಯಾಗಿರೋದ್ರಿ ನಮಗಂತೂ. ಯಾಕಂದ್ರೆ ಈ ವರ್ಷ ಗೋಧಿದು ಏನಂತಾರೆ ರೀ, ಭಾಳಷ್ಟು ಲಾಸ್ ಆಗಿತ್ತು ಎಲ್ಲ ತೊಗರಿ ಅದೆಲ್ಲ ಹೋಗಿ. ಈಗ ಗೋಧಿ ಒಂದ ಚಂದ ಐತೆ ನೋಡ್ರಿ ರಾತ್ರಿ. ಇದು ನೋಡಿರಿ ಇವಾಗ ಕುಸ್ಬಿ ಕಲ್ತಾವ್ರಿ. ಇದು ನೋಡಿರಿ ಇವಾಗ ಕುಸ್ಬಿ ಕಲ್ತೀವಿ. ಸಪ್ರೇಟಾಗಿ ಮಿಷಿನ್ಗೆ ಹಾಕಿದೇವ್ರಿ ಇವಾಗ. ಯಾಕಂದ್ರೆ ಕುಸ್ಬಿ ಕಲ್ತಾವಲ್ರಿ ಅದ್ರ ಸಲುವಾಗಿ ಎಲ್ಲದ್ರದಾಗ ಆಗ್ಬಾರ್ದು ಅಂತೇಳಿ ಎಷ್ಟು ಆಗ್ತಾವೆ ಇವು ಇಷ್ಟು ಕಡೆಗೆ ಮಾಡೋದ್ರೈತೆ ಅಂತೇಳಿ ಇವಾಗ ಸಪ್ರೇಟಾಗಿ ಮಾಡಿದೇವ್ರಿ. ಇವು ಒಂದು 2 ಚೀಲದಷ್ಟು ಸಪ್ರೇಟಾಗಿ ನೋಡಿರಿ ಕುಸ್ಬಿ ಆಗಿದ್ರಿ ಇದು ಅಷ್ಟು ನೋಡಿರಿ ಈ ರೀತಿ. ಹಾಗಾಗಿ ಬಾಜಾರ್ಗೆ ಇವೆಲ್ಲ ಇದಾಗಂಗಿಲ್ಲ ಅಂತೇಳಿ ಇದು ಇಟ್ಟ ಸಪ್ರೇಟಾಗಿ ರಾಶಿ ಮಾಡ್ಲತ್ತಾರ್ರಿ. ಇಲ್ಲೇ ತುಂಬ್ಲಿಕತ್ತಾರ ನೋಡ್ರಿ. ಅಷ್ಟಿಗೆ ಕಡೆಗೆ ಮಾಡಿಬಿಟ್ಟೇವ್ರಿ ಅವಕ್ಕೆ. ಯಾಕಂದ್ರೆ ಕುಸ್ಬಿ ಆಗಿದ್ದು ನೋಡಿ ನಮ್ಮ ಯಜಮಾನ್ರು ಅವು ಸಪ್ರೇಟ್ ಮಾಡಿಸ್ತಾರ್ರಿ. ಅವು ಸುಮ್ಮನೆ ಮತ್ತೆಲ್ಲದ್ರಾಗ ಮಿಕ್ಸ್ ಆಗ್ತಾವ ಅಂತ ಹೇಳ್ಕಿಸಿಂದ್ರ ಇಲ್ಲೇ ತುಂಬ್ಲಿಕತ್ತಾರ ನೋಡ್ರಿ. ತುಂಬಿ ಹಾಕ್ಲಿರ್ತಾರೆ. ಇವಿಷ್ಟ ಕುಸ್ಬಿದು ಇಟ್ಟು ಆಯ್ತಂದ್ರೆ ರಾಶಿ ಕಂಪ್ಲೀಟ್ ಆಗ್ತರಿ. ಮತ್ತು ಎಷ್ಟು ಚೀಲ ಆಗ್ಯದ ಅನ್ನೋದನ್ನು ಲೆಕ್ಕ ಮಾಡಮಂತ್ರಿ. ಈಗ ಇದಿಷ್ಟು ಕಂಪ್ಲೀಟ್ ಅಲ್ರಿ ರಾಶಿ. ಇದಿಷ್ಟು ರಾಶಿ ಕಂಪ್ಲೀಟ್ ಆಯ್ತು ಅಂತಂದ್ರೆ ಚೀಲಗಳು ಎಣ್ಸಮ್ರಿ ಎಷ್ಟಾದ್ರು ಎಷ್ಟು ಇಲ್ಲ ಅಂತ ಹೇಳ್ತಿರ್ತಾರ್ರಿ. ಇಲ್ಲೇ ನಮ್ಮ ಯಜಮಾನ್ರು ನೋಡ್ರಿ ಸಮೃದ್ಧಿಗೆ ಆಟಾಡ್ಸಿರ್ತಾರ. ಅವರ ಇಟ್ಟತಕ್ಕ ಒಂದು ಸ್ವಲ್ಪ ಹೊಲಕ್ಕೆ ಹೋಗಿ ಬಂದ್ರಿ. ಹೊಲಕ್ಕೆ ಹೋಗಿ ಬಂದ ಈಗ ಸಮೃದ್ಧಿಗೆ ಆಟಾಡ್ಸಿರ್ತಾರ. ಹಾಗೆ ರಾಶಿ ನಡೆದ್ರಿ ನೋಡ್ರಿ. ಗೋಧಿ ರಾಶಿ ಕಂಪ್ಲೀಟ್ ಆಯಿತು. ಎಷ್ಟಾಯಿತು ಏನೆಲ್ಲ ಹೇಳ್ತೀನಿ ರೀ. ಮತ್ತು ಗೋಧಿ ರಾಶಿ ಆದ್ಮೇಲೆ ಎಲ್ಲರೂ ಊಟ ಮಾಡಿದ್ರಿ ಹೆಣ್ಮಕ್ಳು ಭೀ. ಮತ್ತು ರಾಶಿ ಆದಮೇಲೆ ಅಮ್ಮೋ ಇಲ್ವಾ ರಾಶಿ ಆದಮೇಲೆ ಯಜಮಾನ್ರು ಗರಂ ಜಮ್ಗಿ ಪಾಟೀಲಿಂತ ಬಜೆ ತೊಗೊಂಬಂದಿರ್ರಿ. ಎಲ್ಲರೂ ಬಜೆ ತಿಂದೆವು. ಬಜೆ ತರಿಸಿದ್ರಿ ಯಜಮಾನ್ರು. ಎಲ್ಲರೂ ಬಜೆ ತಿಂದೆವು. ನಾವು ಹೆಣ್ಮಕ್ಳು ಎಲ್ಲ ಮಂದಿ ಬಜೆ ತಿಂದು ಈಗ ಹೆಣ್ಮಕ್ಳು ಅಂತ ಅಲ್ಲೇ ಗೋಧಿ ಬುಡಿ ಎಲ್ಲ ತರ್ರಿ ಅವರು. ಈಗ ಏನೋ ಚೀಲ ಹೊಲೆಯೋದು ನಡ್ದಾವ್ರಿ. ಬರ್ರಿ ಎಷ್ಟು ಚೀಲ ಆಗ್ಯದ ಏನು ಅಂತೇಳಿ ನೋಡಮ್ರಿ. ಇವು ಒಂದಿಷ್ಟು ಕುಸ್ಬಿ ಕಲ್ತಿ ಆಗ್ಯಾವ್ರಿ ಒಂದು ಸ್ವಲ್ಪ. ಯಾಕಂದ್ರೆ ಫಸ್ಟಿಗೆ ಕಟಿಂಗ್ ಮಿಷಿನ್ ಹಚ್ಚಿಲ್ರಿ. ಫಸ್ಟಿಗೆ ಗೋಧಿ ಮಿಷಿನ್ ಮಾಡಿ ಬಂದಿದ್ರಿ. ಹಾಗಾಗಿ ಇವು ಒಂದು ಸ್ವಲ್ಪದಾಗ ಗೋಧಿ ಕಲ್ತಾವ. ಅಂದ್ರೆ ಗೋಧಿ ಅಲ್ರಿ ಕುಸ್ಬಿ ಕಲ್ತಾವ ಗೋಧಿ ಒಳಗೆ. ಈಗ ಅಲ್ಲಿನ ಚೀಲ ಹೊಲೆಯೋ ನಡ್ದಾವ್ರಿ. ಮುತ್ತಿ ಚೀಲ ಹೊಲಿಗಿತ್ತ ಎಷ್ಟು ಚೀಲ ಇತ್ತು ಏನು ಅಂದ್ರಿ. ಭಾಳ ಏನಂತಾರಲ್ರಿ ಭಾಳಷ್ಟು ಕಷ್ಟಪಟ್ಟಿದ್ದೇವೆ ರೀ ನಾವು ಗೋಧಿ ಬೆಳಿಬೇಕಾದ್ರೆ. ಆ ಕಷ್ಟಕ್ಕೆ ಪ್ರತಿಫಲ ಇವತ್ತು ಸಿಕ್ಕತ್ರಿ. ಯಾಕಂದ್ರೆ ಭಾಳ ಖುಷಿ ಅನ್ಸಕತ್ರಿ ನಮಗೆ. ಈ ರೀತಿ ಇಷ್ಟ ಕಷ್ಟಪಟ್ಟರು ಈ ರೀತಿ ಬೆಳೆ ನೋಡಿದಾಗ ಎಲ್ರಿ ರೈತರಿಗೆ ಖುಷಿ ಆಗೋದ. ಬರ್ರಿ ಈಗ ಎಷ್ಟೈತಂತ ನೋಡಮ್ರಿ. ನೋಡ್ರಿ ಯಾಕೆ ಅಮ್ಮು ನೋಡ್ರಿ ಇಲ್ಲಿ ಎಲ್ಲ ಹಾಕ್ಯಾರ ಚೀಲ ಹೊಲ್ದಿ ಇಲ್ಲಿ ಅಮ್ಮು ಸರಿ. ಮತ್ತು ಈ ಕಡೆ ಇವ ಎಲ್ಲಷ್ಟು ಕಲ್ತು ಕುಸ್ಬಿ ಕಲ್ತೀವಿ. ಮತ್ತು ಇವಿಷ್ಟು ಎಲ್ಲಷ್ಟು ಕಲ್ತ 70 ಪಾಕಿಟ್ ಆಗ್ಯಾವ ನೋಡ್ರಿ. ಅಂದ್ರೆ 50 ಮ್ಯಾಗ 20 ಪಾಕಿಟ್ ಆಗ್ಯಾವ್ರಿ. ಅಂದ್ರೆ 70 ಪಾಕಿಟ್